ಎಲ್ಲೋ ಒಂದ್ ಕಡೆ ಅದನ್ನ ನಾವು ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ನೋಡ್ಬೇಕಾದ್ರೂ ಎಷ್ಟು ಆಕ್ಟಿಂಗ್ ಅನ್ನೋದು ನಟನೆ ಅಂತ ಅನ್ಸಲ್ಲ. ಐ ಮೀನ್ ನೀವು ಆ ಪಾತ್ರದಲ್ಲಿ ನೀವು ಅದ್ರಲ್ಲಿ ಫುಲ್ ಮುಳುಗೋಗಿರ್ತೀರಾ. ಅಂಡ್ ಆ ಮೆಚುರಿಟಿ, ಆ ಪ್ರಬುದ್ಧತೆ ಅನ್ನೋದು ಹೇಗಿರುತ್ತೆ ಅಂದ್ರೆ ನಿಮ್ಮ ವಯಸ್ಸಿಗಲ್ಲದ ಪಾತ್ರವನ್ನ ನೀವು ಅದರಲ್ಲಿ ನಿಭಾಯಿಸಿದ್ರೆ. ಸೊ ಅದು ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ನಿಮ್ಗೆ ಯಾರಾದ್ರೂ ಒಂದು ಮಾರ್ಗದರ್ಶನದಲ್ಲಿ ಅಂತಂದ್ರೆ ಯಾರಾದ್ರೂ ಒಬ್ರು ಐ ಮೀನ್ ನಿಮ್ಮ ಗಾಡ್ ಫಾದರ್ ಅಂತ ಯಾರಾದ್ರೂ ಸಿನಿಮಾದಲ್ಲಿ ಇದ್ರ ಅಥವಾ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಗಾಡ್ ಫಾದರ್ ಅಂತ ಇದ್ದು ಈ ಒಂದು ನಟನೆಗೆ ನೀವು ಅದಕ್ಕೆ ಜೀವ ತುಂಬೋದಕ್ಕೆ ಸಾಧ್ಯ ಆಯ್ತಾ? ನನಗೆ ಗಾಡ್ ಫಾದರ್ಸ್ ಯಾರೂ ಇಲ್ಲ. ನಾನು ಫಸ್ಟ್ ಸೀರಿಯಲ್ ಒಪ್ಕೊಂಡಾಗ ಇಟ್ ವಾಸ್ ಪ್ಯೂರ್ಲಿ ಫಾರ್ ಮನಿ. ಬಿಕಾಸ್ ನಾನು ಮಿಡಲ್ ಕ್ಲಾಸಿಂದ ಕೆಳಭಾಗದ ಒಂದು ಇದರಿಂದ ಬಂದಿರೋದು. ಸೊ ಅದ್ರಲ್ಲಿ ಏನಂದ್ರೆ ನಾವೇನು ದುಡಿದೀವಿ ಅಷ್ಟೇ ಊಟ ಮಾಡ್ಬೇಕಾಗಿರೋದು. ನಾನು ಕಷ್ಟದ ಬಗ್ಗೆ ಮಾತಾಡ್ತಿಲ್ಲ. ಆಗೇನ್ ಆ ಥರದೊಂದು ಪರಿಸ್ಥಿತಿಯಲ್ಲಿ ನಾನೇನಂದ್ರೆ ಓಕೆ ನಂಗೆ ಇಷ್ಟು ದುಡ್ಡು ಬರ್ತಾ ಇದೆ, ಜೀವನ ಸಾಗತ್ತೆ ಅಂತಾನೆ ಫಸ್ಟ್ ಸೀರಿಯಲ್ ಮಾಡಿದ್ದು. ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಆ್ಯಕ್ಟಿಂಗ್ನ, ನಾನು ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಐ ಥಿಂಕ್ ಫಸ್ಟ್ ಟೈಮ್ ನನಗೆ ಅದನ್ನ ತೀರಾ ಬೇರೆ ರೀತಿಯಲ್ಲಿ ಹೇಳ್ಕೊಟ್ಟು ನಾನಿಲ್ಲ ಇವತ್ತಿಂದ ನಾನು ನಟಿ ಆರ್ಟಿಸ್ಟ್ ಆಗಬೇಕು, ಕಲಾವಿದೆ ಆಗಬೇಕು ಅಂತ ರಿಯಲೈಸ್ ಮಾಡಿಸಿದ್ರು ರಮೇಶ್ ಚಂದ್ರ ಸರ್. ಚೀಸಾ ಸಾವಿತ್ರಿ ಸೀರಿಯಲ್ ಮಾಡ್ತಾ ಇದ್ದಿದ್ದು ವಿನುತಾ ಅನ್ನೋ ಪಾತ್ರ. ಒಂದ್ಸಲ ಅಳಬೇಕಿತ್ತು ಒಂದು ಸೀನ್, ನಂಗೆ ಆ ಸೀನು ನೆನಪಿದೆ. ನಂಗೆ ಗ್ಲಿಸರಿನ್ ಕೇಳಿದೆ. ಎಲ್ಲಾರ ಮುಂದೆ ಸೆಟ್ಟಲ್ಲಿ ಎಷ್ಟು ಜೋರ್ ಬೈದ್ರು ಅಂದ್ರೆ ರಮೇಶ್ ಸರ್ ವಾಸ್ ಫೇಮಸ್. ಎಲ್ಲರಿಗೂ ಬಯಕ್ ಅವಾಗ ಅವ್ರು ಫೇಮಸ್, ಹೊಡೆಯೋಕ್ಕೂ ಫೇಮಸ್, ಹೊಡೆದು ಬಿಟ್ಟಿದ್ದಾರೆ. ಅವ್ರು ಸೀನ್ ಚೆನ್ನಾಗಿ ಮಾಡಲಿಲ್ಲ, ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ತುಂಬ ಕೋಪ ಬರೋದು. ಅವ್ರಂದ್ರೆ ನೀ ಎಂತ ಆರ್ಟಿಸ್ಟ್, ನೀನು ಮರ್ಯಾದೆ ಇಲ್ಲ, ಗ್ಲಿಸರಿನ್ ಎಲ್ಲ ತಗೊಂಡು ಅಳ್ತಾರ ಯಾರಾದ್ರು? ಒಂದ್ ಇಂಥ ಹೆವಿ ಸೀನ್ ನಡೀತಾ ಇದೆ ಅಲ್ಲಿ, ನಿನ್ಗೇನು ಫೀಲೇ ಆಗಲ್ವಾ? ನಂಗೆ ಆಕ್ಚುಲಿ ಬೊಳ 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 ಅಂತ ಅಳು ಬಂದ್ಬಿಡ್ತು. ಅವ್ರು ಬೈದಿಕ್ಕೆ ರೋಲ್ ಮಾಡ್ರೋ ಅಳ್ತಿದ್ದಾಳೆ, ರೋಲ್ ಮಾಡ್ರೋ. ಆಮೇಲೆ ಅವ್ರಿಗೆ ನೆನ್ಪಿದ್ಯೋ ಇಲ್ವಾ ಬಹುಶಃ ನಂಗೆ ಗೊತ್ತೇ ಇಲ್ಲ. ಅದಾದ್ಮೇಲೆ ಲಂಚ್ ಬ್ರೇಕಲ್ಲಿ ಬಂದ್ರು, ನೋಡು ನಾನು ನಿನ್ನ ಬೈದಿದ್ದು ಕೋಪದಿಂದ ಅಲ್ಲ, ನಿನ್ನಲ್ಲಿ ಕ್ಯಾಲಿಬರ್ ಇದೆ, ನೀನ್ ಅದನ್ನ ಟ್ರೈನೇ ಮಾಡ್ತಾ ಇಲ್ಲ ಇವತ್ವರೆಗೂ ಅಂತ ಹೇಳಿದ್ರು. ದಟ್ ಡೇ ಐ ಡಿಸೈಡೆಡ್, ಇಲ್ಲ ನಾನು ಇವತ್ತಿಂದ ನಾನು ಕಲಾವಿದೇನೆ ಆಗ್ಬೇಕು. ಇಲ್ಲ ಅಂದ್ರೆ ನನ್ನನ್ನ ಕಲಾ ಸರಸ್ವತಿ ಚೂಸ್ ಮಾಡಿರೋದಕ್ಕೆ ಒಂದು ಅರ್ಥ ಆಗ್ಬೇಕಲ್ಲ, ಇರ್ಬೇಕಲ್ಲ, ನಾನು ಅದೇನಾರ ವಾಪಸ್ ಕೊಡ್ಬೇಕಲ್ಲ. ಐ ಥಿಂಕ್ ಹೀ ಡಿಡ್ ದಟ್ ಡೇ. ಇವತ್ತು ನಾನು ಏನೇ ಇಷ್ಟು ಮಾಡ್ಕೊಂಡು ಬಂದಿದ್ರು, ಆಬ್ವಿಯಸ್ಲಿ ನನಗೆ ಆಪರ್ಚುನಿಟೀಸ್ಗಳು ಸಿಕ್ಕಿ ಮಾಡ್ತಾ ಬಂದಿದ್ದೀನಿ. ಬಟ್ ನಾನು ಕಲಾವಿದೆ ಆಗಬೇಕು ಅನ್ನೋ ಥಾಟ್ನು ನನ್ನ ತಲೆಯಲ್ಲಿ ತುಂಬಿದ್ದು, ಅಥವಾ ಒಂದು ಏನಂತಾರೆ ಸಸಿ ಬೆಳೆದು ಇವತ್ತು ಏನು ಮರ ಆಗಿದೆ, ಅದಕ್ಕೆ ಮುಖ್ಯ ಕಾರಣ ನಾನು ಯಾವಾಗ್ಲೂ ಹೇಳೋದು ರಮೇಶ್ ಚಂದ್ರ ಸರ್. ಅದೊಂದು ಸೀನ್, ಅವತ್ತು ಸಿಚುವೇಶನ್, ಹಿ ಮೇಡ್ ಮೀ ದಿಸ್. ಐ ವಿಲ್ ನೆವರ್ ಫರ್ಗೆಟ್, ಬಿಕಾಸ್ ದಟ್ ಇಸ್ ದ ಮೊಮೆಂಟ್ ಐ ಫೆಲ್ಟ್. ನಾನು ದುಡ್ಡಂತ ಅಲ್ಲ, ದುಡ್ಡು ಆಬ್ವಿಯಸ್ಲಿ ಬೇಕು ನಮಗೆ, ಬಟ್ ನಾ ಕಲಾವಿದೆ ಆಗಬೇಕು. ಹೀರೋಯಿನ್ನು ಅದು ಎಲ್ಲ ಇರತ್ತಲ್ಲ, ಹೀರೋಯಿನ್ ಎಲ್ಲ ತೆಗ್ದಾಕ್ಬಿಟ್ಟು ಇವತ್ತು ನಾನು ಕೇಳಿದ್ರೆ ನೀವೇನಂದ್ರೆ ನಾನು ಕಲಾವಿದೆ ಅಂತೀನಿ. ನಾನು ಐ ಆಮ್ ನಾಟ್ ಅ ಹೀರೋಯಿನ್, ನಾನು ಕಲಾವಿದೆ. ನಾನು